ಅವನು ನನ್ನ ಮಗಳ ಮೇಲೆ ಕುಟ್ಟೆ ಇಟ್ಕೊಂಡೆ ಸಾಯಿಸಿದ್ದಾನೆ. ಅಲ್ಲಿ ಏನೇನ್ ಮಾತಾಡಿದಾನೋ ಕರ್ಕೊಂಡು ಗಾಡಿ ಮೇಲೆ ಕೂರ್ಸ್ಕೊಂಡು ಕರ್ಕೊಂಡು ಚಾನಲ್ ತಳ್ಳಿದಾನಲ್ಲ ಸರ್ ಅವನು. ಆಯ್ತಮ್ಮ, ಈಗ ಚಾನಲ್ ಕರ್ಕೊಂಡು ಹೋಗಿ ತಳ್ಳಿದಾನೆ, ಕೊಲೆ ಮಾಡಿದಂತ ನೀವು ಆರೋಪ ಮಾಡ್ತಿದ್ರಲ್ವಾ? ಕೊಲೆ ಮಾಡ್ಲಿಕ್ಕೆ ಕಾರಣ ಏನಿತ್ತು ಅಂತ ಸೂರ್ಯಗೆ? ಆ ಕಾರಣ ನನಗೆ ಗೊತ್ತಿಲ್ಲ ಸರ್, ಅದು ಅವನಿಗೆ ಗೊತ್ತು. ಏನ್ ಉದ್ದೇಶ ಇಟ್ಕೊಂಡು ನನ್ನ ಮಗಳನ್ನ ಕರ್ಕೊಂಡೋಗಿ ಚಾನಲ್ ನೂಕಿ ಸಾಯಿಸಿದ್ದಾನೆ ಮಾತ್ರ. ಇದಂತೂ ಸತ್ಯ. ಅವನು ತುಂಬಾ ಬ್ಲಾಕ್ ಮೇಲ್ ಮಾಡಿದ್ದಾನೆ ಸರ್. ಫೋನ್ ಮಾಡಿ ನೀನ್ ಬಂದಿಲ್ಲ ಅಂದ್ರೆ ನಾ ಸಾಯ್ತೀನಿ, ನಾನು ವಿಷ ಕುಡಿತೀನಿ, ಸಿಕ್ಕಾಬಟ್ಟೆ ಸಲ ಚಾಡಿ ಹೇಳಿದ್ದಾನೆ. ದೂರ ಮಾಡಿದ್ದಾನೆ ನನ್ನ ಮಗಳ ಮೇಲೆ. ಅನ್ಯಾಯವಾಗಿ ನನ್ನ ಮಗಳನ್ನ ಕೊಂದಿದ್ದಾನೆ. ಅವನಿಗೆ ಮಾತ್ರ ಸುಮ್ಮನೆ ಬಿಡ್ಬೇಡ್ರಿ, ಅವ್ನಿಗೆ ಜೀವಾವಧಿ ಶಿಕ್ಷೆ ಕೊಡ್ಸ್ರಿ. ಅವರು ಸೂರ್ಯ ಅನ್ನೋನ್ಗೆ, ಸ್ವಾಮಿ ಅನ್ನೋರಿಗೆ ನನ್ನ ಮಗಳಿಗೆ ನ್ಯಾಯ ದೊರಸ್ಕೊಡ್ರಿ. ಇವತ್ತು ನನ್ನ ಗಂಡ ಹೆಂಡತಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಎಷ್ಟು ನೋವು ಅನುಭವಿಸ್ತಾ ಇದ್ದೀವಿ. ನನ್ನ ಮಗಳಿಗೆ ಕಾರಣ ಸೂರ್ಯನೇ, ಸ್ವಾಮಿನೇ. ಇವತ್ತು ನಾನು ಎಷ್ಟು ದುಃಖ ಪಡ್ತಾ ಇದ್ದೀನಿ. ಭಗವಂತ ನೋಡ್ಕೊಳ್ಳಿ. ಅವ್ರಿಗೆ ಮಾತ್ರ ಸುಮ್ಮನೆ ಬಿಡ್ಬೇಡ್ರಿ ಸರ್, ಅವ್ರಿಗೆ ಮಾತ್ರ ಸುಮ್ಮನೆ ಬಿಡ್ಲೇಬೇಡ್ರಿ ನೀವು. ನಿಮ್ಮ ಮಗಳು ನಿಮ್ಮ ಹತ್ರ ಏನಾದ್ರು ಹೇಳಿದ್ಲಾ? ಸೂರ್ಯ ನಮಗೆ ತೊಂದರೆ ಕೊಡ್ತಾ, ಬ್ಲಾಕ್ ಮೇಲ್ ಮಾಡ್ತಾ ಹೇಳಿದ್ ನಿಮ್ಮ ಮಗಳು ಹೇಳಿದ್ಲಾ? ಹೇಳಿದ್ಲು, ಹಿಂಗೆ ನನಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ, ನೀನ್ ಇಲ್ಲ ಅಂತಂದ್ರೆ ನಾ ಸಾಯ್ತೀನಿ ಅಂತಾನೆ ಅಂತ ಅದೊಂದು ಮಾತು ನನ್ನ ಹತ್ರ ಹೇಳಿದ್ಲು. ಬೇಡಪ್ಪ, ನೀನ್ ಓದ್ಕೊಳೆ, ಈ ಡಿಗ್ರಿ ಮುಗಿಸ್ಕೊ, ನಾವ್ ಅವನಿಗೆ ನೀನು ಕೊಟ್ಟು ಮದ್ವೆ ಮಾಡ್ತೀವಿ ಅಂತ ನಾವು ಗಂಡ ಹೆಂಡತಿ ಇಬ್ರು ಹೇಳಿದ್ವಿ. ಆದ್ರೆ ಇವ್ನು ಬಲವಂತವಾಗಿ ನನ್ನ ಮಗಳನ್ನ ಎಳ್ಕೊಂಡೋಗಿ ಗಾಡಿ ಮೇಲೆ ಕೂರ್ಸ್ಕೊಂಡೋಗಿ ದೊಡ್ಡ ಜನ ಬಿಳಿಸಿ ಸಾಯಿಸ್ಬೇಕು ಅನ್ನೋದೇನಿತ್ತು. ಕಾಲೇಜ್ಗೆಲ್ಲ ಹೋಗಿದ್ದಾನೆ ಸರ್ ಅವನು, ಹಿಂಸೆ ಕೊಟ್ಟಿದ್ದಾನೆ. ಕಾಲೇಜ್ಗೆಲ್ಲ ಹೋಗಿ ಹಿಂದೆ ಹೋಗಿ ಬಸ್ಸಲ್ಲೆಲ್ಲ ಹೋಗಿದ್ದಾನೆ, ಹಿಂಸೆ ಕೊಟ್ಟಿದ್ದಾನೆ, ಎಲ್ಲ ಹಿಂಸೆ ಕೊಟ್ಟಿದ್ದಾನೆ. ಎಲ್ಲ ಜನಗಳಿಂದ ನನಗೆ ಬಂದಿದೆ ಸರ್ ಇದು ಮಾಹಿತಿ. ನಮ್ಮ ಊರ್ ಜನಗಳಿಂದ ನನಗೆ ಬಂದಿದ್ದು ಕಿವಿಗೆ. ಇಷ್ಟೆಲ್ಲ ಹಿಂಸೆ ಕೊಟ್ಟಿರೋನ್ನ ನೀವು ಬಿಡ್ತೀರಾ ಸರ್? ಇವನ್ನ ಬಿಡಬೇಡ್ರಿ. ಇವ್ನಿಗೆ ಅಂತ ದರ್ಶನ್ ಅವ್ರಿಗೆ ಶಿಕ್ಷೆ ಆಗ್ತಾ ಇದೆ, ಇಂಥವ್ನಿಗೆ ಮಾತ್ರ ಬಿಡಬೇಡಿ ಸರ್. ಇನ್ನು ಯಾವ ಹೆಣ್ಮಕ್ಳಿಗೆ ಈ ಕಷ್ಟ ಬರಬಾರ್ದು, ಯಾವ ತಂದೆ ತಾಯಿಗೂ ಈ ಕಷ್ಟ ಬರಬಾರ್ದು. ನನ್ನ ಸಂಕಟ, ನನ್ನ ನೋವು ಅರ್ಥ ಮಾಡ್ಕೊಳ್ರಿ. ನನ್ನ ಮಗಳಿಗಾದ ನಯನ, ಅವನ ಜೀವಾವಧಿ ಶಿಕ್ಷೆ ಕೊಟ್ಟು ಅವನ್ನ ಸಾಯಿಸ್ರಿ, ಅವನ್ನ ಬಿಡಬೇಡ್ರಿ. ಅಮ್ಮ, ಅಂದ್ರೆ ಈಗ ನಿಮ್ಮ ಮಗಳು ತುಂಬಾ ಕಷ್ಟಪಟ್ಟಿದ್ರಿ, ಅವಳು ವಿದ್ಯಾವಂತ ಆಗ್ಬೇಕು, ತುಂಬಾ ಕಷ್ಟಪಟ್ಟು ನಾವು ಓದಿಸಿದೀವಿ, ಸಾಕಿದೀವಿ. ನನ್ನ ಮಗಳನ್ನ ಇವತ್ತು ಅನ್ಯಾಯವಾಗಿ ಕೊಂದಿದ್ದಾನೆ ಚಾನಲ್ಗೆ ನೂಕಿ ನನ್ನ ಮಗಳನ್ನ. ಅವ್ನು ನಿಜವಾದ ಪ್ರೀತಿ ಆಗಿದ್ರೆ ಅವನು ಸಾಯ್ಬೇಕಾಗಿತ್ತು ತಾನೇ. ಅವನ ಯಾಕೆ ಸತ್ತಿಲ್ಲ? ನನ್ನ ಮಗಳನ್ನ ಯಾಕೆ ಸಾಯಿಸ್ತಾವನು? ನನ್ನ ಮಗಳನ್ನ ಯಾಕೆ ಸಾಯಿಸ್ತೀವಿ? ನ್ಯಾಯನ ನೀವು ಒಪ್ಕೊಳ್ರಿ ಒಪ್ಕೊಳ್ರಿ. ಅವನಿಗೆ ಹಣ ಬಲ ಇದೆ, ಜನ ಬಲ ಇದೆ, ದುಡ್ಡಿನ ಬಲ ಇದೆ, ರಾಜಕೀಯದ ಬಲ ಇದೆ. ಅವನು ಮುಚ್ಚಾಕ್ಸಾಗಿ ನೋಡ್ತಾನೆ. ಸ್ವಾಮಿ, ಮುಚ್ಚಾಕಕ್ ಬಿಡಬೇಡಿ ಸರ್ ನೀವು. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ಅವ್ನು ಇನ್ನೊಂದು ಮದ್ವೆನೂ ಆಗ್ಬಾರ್ದು, ಅವ್ನ ಭೂಮಿ ಮೇಲೆ ಇರಬಾರ್ದು, ಈ ಪ್ರಪಂಚನೇ ಬಿಟ್ಟು ಹೋಗ್ಬೇಕು. ಇವತ್ತು ನನ್ನ ಮಗಳು ಹೆಣ್ಣಿನ ಮಗ ಬಂದು ಬಿದ್ದವಳೆ ಅಂದ್ರೆ ನಮಗೆ ಎಷ್ಟು ಕಷ್ಟ ಇದೆ. ನಂಬಿಸಿ ಮೋಸ ಮಾಡಿ ನನ್ನ ಮಗಳ ಸಾಯಿಸಿದ್ದಾನೆ ಸರ್. ಚಾನಲ್ ನುಗ್ಗಿಯವ್ರೆ ನಂಬಿಸಿ ಮೋಸ ಮಾಡಿ ಚಾನಲ್ ನುಗ್ಗಿ ಸಾಯಿಸಿದ್ದಾನೆ. ನಿಜವಾದ ಪ್ರೀತಿ ಅಲ್ಲ ಸರ್, ಅವನು ನಿಜವಾದ ಪ್ರೀತಿನೇ ಅಲ್ಲ. ಪ್ರೀತಿಗಾಗಿ ಅವನು ಪ್ರೀತಿನೇ ನಿಜವಾದ ಇದ್ದಿದ್ರೆ ಅವನು ನನ್ನ ಮಗಳ ಜೊತೆನೆ ಅವನು ಸಾಯ್ತಿದ್ದ. ನಿಜವಾದ ಪ್ರೀತಿ ಇಲ್ಲ. ಅವನು ಬ್ಲಾಕ್ ಮೇಲ್ ಮಾಡಿ ನನ್ನ ಮಗಳಿಗೆ ಮೋಸ ಮಾಡಿದ್ದಾನೆ, ಸುಳ್ಳು ಹೇಳಿದ್ದಾನೆ, ನನ್ನ ಮಗಳಿಗೆ ನಂಬಿಸಿದ್ದಾನೆ. ಎಲ್ಲ ನಂಬಿಸಿ ಕೂದಿದ್ದಾನೆ ನನ್ನ ಮಗಳಿಗೀಗ. ಚಾನಲ್ಗೆ ಯಾಕೆ ಸರ್ ನುಗ್ತಾವನು? ಅವನಿಗೆ ಸಾಯಿಸ ರೈಟ್ಸ್ ಇದೆಯಾ ಸರ್ ಅವನಿಗೆ? ಮತ್ತೆ ಈತ ಕೂಡ ವಿಷ ತಗೊಂಡಿದ್ದೇನೆ, ನಾನು ವಿಷ ತಗೊಂಡ ಎಲ್ಲ ಸುಳ್ಳು ಸರ್. ಅವ್ನು ಹೇಳಿರೋದೆಲ್ಲ ಸುಳ್ಳು. ಅವ್ನು ಏನ್ ಹೇಳಿಕೆ ಕೊಡ್ತಾ ಇದ್ದಾನೆ ಸೂರ್ಯ ಅನ್ನೋನು ಎಲ್ಲಾ ಸುಳ್ಳೆ. ಅವನಿಗೆ ಮಾತ್ರ ಸುಮ್ನೆ ಬಿಡ್ಬೇಡ್ರಿ ಅವ್ರ ಅಪ್ಪ ಮಗನ್ನ, ಅವ್ರ ಮಂತನ್ನೇ ಸುಮ್ನೆ ಬಿಡ್ಬೇಡ್ರಿ.